ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನು ಮಶ್ರೂಮ್ ತೋರಿಸ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಇವತ್ತಿನ ವೀಡಿಯೋದಲ್ಲಿ ಮಶ್ರೂಮ್ ಕಬಾಬ್ ಮಾಡೋಣ ಬನ್ನಿ. ಇದಕ್ಕೆ ಈ ಥರ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡಿ 4 ಪೀಸಸ್ ಮಾಡಿ ಒಂದು ಮಶ್ರೂಮಲ್ಲಿ. ಹಾಗೆ ಇದರಲ್ಲಿ ಔಟ್ಸೈಡ್ ಯಾವುದು ಕಬಾಬ್ ಪೌಡರ್ ಯೂಸ್ ಮಾಡ್ತಿಲ್ಲ, ಮನೇಲೇ ಪ್ರಿಪೇರ್ ಮಾಡ್ತಿರೋದಿದು. ಸೊ ಅದಕ್ಕೆ 3 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಅಂದರೆ ರೈಸ್ ಫ್ಲೋರ್, 3 ಟೇಬಲ್ ಸ್ಪೂನ್ ರೈಸ್ ಫ್ಲೋರ್ ಹಾಕ್ಕೊಳ್ಳಿ. ರೈಸ್ ಫ್ಲೋರ್ ಹಾಕ್ಕೊಳ್ಳೋದು ನಿಮಗೆ ಕ್ರಂಚಿನೆಸ್ ಬರಲಿ ಅಂತ. ಕರಮ್ ಅಂತ ಸೌಂಡ್ ಬರುತ್ತಲ್ಲ, ಅಕ್ಕಿ ಹಸಿಟ್ಟು ಹಾಕೋದ್ರಿಂದ ಕ್ರಂಚಿನೆಸ್ ಬರುತ್ತೆ. ಸೊ ಅಕ್ಕಿ ಹಸಿಟ್ಟು ಹಾಕಾದ್ಮೇಲೆ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋದು ಚೆನ್ನಾಗಿ ಮಸಾಲ ಎಲ್ಲ ಮಶ್ರೂಮ್ಗೆ ಕೋಟ್ ಆಗಲಿ ಅಂತ. ಸೊ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಕಾರ್ನ್ಫ್ಲೋರ್ ಹಾಕಾದ್ಮೇಲೆ ಚಿಕ್ಕದಾಗಿ ಸಣ್ಣದಾಗಿ ಹೆಚ್ಚಿರೋ ಮೆಣಸಿನ್ಕಾಯಿನ ಒಂದು 4-5 ಮೆಣಸಿನ್ಕಾಯಿ ಹೆಚ್ಚಿರೋದನ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಬರುತ್ತೆ ಅದು ಟೇಸ್ಟ್ಗೆ ಹಾಗೂ ಖಾರಕ್ಕೆ ಚೆನ್ನಾಗಿರುತ್ತೆ. ಮಶ್ರೂಮ್ ಕಬಾಬ್ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ, ಅದರಿಂದ. ಹಾಗೆ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಸೊ ಇದು ನಾನು ಔಟ್ಸೈಡ್ ಹಾಕ್ತಿದ್ದೀನಿ, ನೀವು ಮನೇಲಿ ಪ್ರಿಪೇರ್ ಮಾಡಿದರೂ ಹಾಕೋಬೋದು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ 1/4 ಸ್ಪೂನ್ ಧನಿಯಾ ಪುಡಿ ಅದಾದಮೇಲೆ 1 ದೊಡ್ಡ ಟೀ ಸ್ಪೂನಷ್ಟು ಖಾರದ ಪುಡಿ. ರುಚಿಗೂ ಖಾರ ಬೇಕು ಹಾಗೂ ಕಲರ್ಗೂ ಖಾರ ಬೇಕು, ಯಾಕಂದರೆ ಇದರಲ್ಲಿ ಯಾವುದೇ ಔಟ್ಸೈಡ್ ಕಲರ್ ಆ್ಯಡ್ ಮಾಡ್ತಿಲ್ಲ. ಹಾಗೆ ನೆಕ್ಸ್ಟು ಪೆಪ್ಪರ್ ಸ್ವಲ್ಪ ಟೇಸ್ಟಿಗೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಎಷ್ಟು ಉಪ್ಪು ನೋಡಿಕೊಂಡು ಕಮ್ಮಿನೇ ಹಾಕ್ಕೊಳ್ಳಿ, ಆದರೆ ಜಾಸ್ತಿ ಬೇಡ, ಯಾಕಂದರೆ ಅದು ಲಾಸ್ಟಲ್ಲಿ ಉಪ್ಪು ಆಗಿಬಿಡುತ್ತೆ. ಸೊ ಅದಾದಮೇಲೆ ನೀರು ಹಾಕ್ಕೊತ ಇದು ಬಜ್ಜಿ ಬ್ಯಾಟರ್ ಬರೋ ಸ್ಟೇಜ್ವರೆಗೂ ಕಳಿಸ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸಿ, ಬಿಕಾಸ್ ಅದು ತುಂಬ ನೀರು ಹಾಕ್ಬಿಟ್ರೆ ನಿಮಗೆ ಮತ್ತೆ ಸರಿ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಕೋಟ್ ಆಗೋಲ್ಲ. ಸೊ ಒಂದು ಸೈಡಲ್ಲಿ ನಾನು ಆಯಿಲ್ ಕಾಯೋಕೆ ಇಕ್ಕಿದ್ದೆ, ಹಾಗೆ ಸ್ವೀಟಿಗೆ ಮೊಟ್ಟೆ ಬೇಯಿಸ್ತಿದ್ದೆ. ಎಣ್ಣೆ ಕಾದಾದ್ಮೇಲೆ ಆ ಬಜ್ಜಿ ಬ್ಯಾಟರ್ ಏನಿದೆ ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು ಅದು. ಸೊ ದಟ್ ಅದು ನೀವು 1 ಟ್ರಿಪ್ಪಿಗೆ ಎಷ್ಟು ಮಶ್ರೂಮ್ನ ಫ್ರೈ ಮಾಡ್ತೀರೋ ಅಷ್ಟೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಅದು ಫುಲ್ ನೀರು ಬಿಟ್ಕೊಬಿಟ್ಟು ಕ್ರಿಸ್ಪಿನೆಸ್ ಬರೋಲ್ಲ. ಎಲ್ಲರೂ ಇದೇ ಮಿಸ್ಟೇಕ್ ಮಾಡ್ತಾರೆ, ಸೊ ಹೇಳ್ತಿದ್ದೀನಿ. ಅದಾದಮೇಲೆ ಒಂದೊಂದೇ ಹಾಕೋತಾ ಡೀಪ್ ಫ್ರೈ ಮಾಡಿ. ಸೊ ಫಸ್ಟ್ ಸ್ಟೆಪ್ ಆಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಮಾಡ್ಬೋದು, ಒಂದು 5 ಮಿನಿಟ್ಸಲ್ಲಿ. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.